ಟಿವಿಕೆ ಕಚೇರಿ ಎದುರು ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಪಣಿಯೂರಿನಲ್ಲಿರುವಂತಹ ಟಿವಿಕೆ ಕೇಂದ್ರ ಕಚೇರಿ. ಸೊ ಇಲ್ಲಿ ಸೆಲೆಬ್ರೇಷನ್ ನಲ್ಲಿರುವಂತಹ ಕಾರ್ಯಕರ್ತರು ಎಡಪಕ್ಷಗಳ ಬೆಂಬಲ ಸಿಗ್ತಾ ಇದ್ದಂತೆ ಅವರ ಸಂಭ್ರಮ ಮನೆ ಮಾಡಿದೆ. ಟಿವಿಕೆ ಕಚೇರಿ ಎದುರು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಯಾಕಂದ್ರೆ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಂತಹ ಒಂದು ಕ್ಷಣ ಇದು. ಎಡಪಕ್ಷಗಳು ನಮಗೆ ಬೆಂಬಲವನ್ನು ನೀಡಿದ್ರೆ ಅಫ್ಕೋರ್ಸ್ ಸರ್ಕಾರ ರಚನೆ ಸುಗಮವಾಗುತ್ತೆ ಅನ್ನುವಂಥದ್ದು ಟಿವಿಕೆ ಅವ್ರಿಗೂ ಕೂಡ ಗೊತ್ತಿತ್ತು. ಸೊ ಹಾಗಾಗಿನೇ ಎಡಪಕ್ಷಗಳ ಒಂದು ನಿರ್ಧಾರದ ಬಗ್ಗೆ ಸಾಕಷ್ಟು ಕುತೂಹಲ ಭರಿತವಾಗಿ ಎಲ್ಲರೂ ಕೂಡ ನೋಡ್ತಾ ಇದ್ರು. ಯಾಕಂದ್ರೆ ಈ ಹಿಂದೆ ಸಿಪಿಐ ನಮ್ಮ ಬೆಂಬಲ ಇದೆ ಅಂತ ಹೇಳಿದ್ರು ಕೂಡ ಅಧಿಕೃತವಾಗಿ ಒಂದು ಲೆಟರ್ ಹೆಡ್ ಅಲ್ಲಿ ಅವರ ಸಿಗ್ನೇಚರ್ ಇರುವಂತಹ ಒಂದು ಲೆಟರ್ ಬೇಕಿತ್ತು. ಇನ್ನೊಂದು ಸಿಪಿಐಎಂ ಇನ್ನೂ ಕೂಡ ಅವರ ನಿರ್ಧಾರವನ್ನ ಪ್ರಕಟಿಸಿರಲಿಲ್ಲ. ಡಿಎಂಕೆ ಜೊತೆಗೆ ಸಖ್ಯ ಇರುವಂಥವ್ರು ಈಗ ನಾವು ಡಿಎಂಕೆ ಇಂದ ಹೊರಗೆ ಬರೋದಿಲ್ಲ, ಯಾಕಂದ್ರೆ ಬಹಳ ವರ್ಷಗಳಿಂದ ನಮ್ಮ ಸಖ್ಯ ಇರುವಂಥದ್ದು, ಹಾಗಾಗಿ ನಾವು ಅಲಯನ್ಸ್ ಇಂದ ಹೊರಗಡೆ ಬರೋದಕ್ಕೆ ಕಷ್ಟ ಸಾಧ್ಯ ಅನ್ನುವಂಥದ್ರ ಬಗ್ಗೆನೇ ಚರ್ಚೆಗಳಾಗ್ತಾ ಇತ್ತು. ಅದಾದ ನಂತರ ಡಿಎಂಕೆ ಇಂದಲೂ ಕೂಡ ಸ್ಟಾಲಿನ್ ಅವರು ಕೂಡ ಕ್ಲಿಯರ್ ಮಾಡಿದ್ರು, ನಮ್ಗೇನು ಆ ಥರದ್ದೇನು ಆಬ್ಜೆಕ್ಷನ್ ಇಲ್ಲ, ನಿಮಗೆ ಇಷ್ಟ ಇದ್ರೆ ನೀವು ಬೆಂಬಲ ಮಾಡಬೇಕು, ಬೆಂಬಲ ವ್ಯಕ್ತಪಡಿಸಬೇಕು ಅನ್ನುವಂಥದ್ದಿದ್ರೆ ಯು ಕ್ಯಾನ್ ಗೋ ಹೆಡ್ ಅನ್ನುವಂಥದ್ರ ಬಗ್ಗೆ ಸ್ಟಾಲಿನ್ ಕೂಡ ಮಾತಾಡಿದ್ರು ಅನ್ನುವಂಥದ್ರ ಬಗ್ಗೆ ಸುದ್ದಿ ಹೊರಗಡೆ ಬಂದಿತ್ತು. ಅದಾದ ನಂತರ ಈಗ ನೆಕ್ಸ್ಟ್ ವಿಸಿಕೆ ಕೂಡ ಹೇಳ್ತಾ ಬಂದಿದ್ದು, ವಿಸಿಕೆ ಪಕ್ಷದವರು ಕೂಡ ಇಲ್ಲ ನಾವು ಡಿಎಂಕೆ ಇಂದ ಹೊರಬರಲ್ಲ, ನೋಡೋಣ ಎಡಪಕ್ಷಗಳು ಏನು ತೀರ್ಮಾನವನ್ನು ತಗೊಳ್ತಾರೆ ಆಗ ನಮ್ಮ ತೀರ್ಮಾನವನ್ನು ಹೇಳ್ತೀವಿ ಅನ್ನುವಂಥದ್ದನ್ನೇ ವಿಸಿಕೆ ಹೇಳ್ತಾ ಬಂತು. ಅದರ ಜೊತೆಗೇನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ವಿಸಿಕೆ ನಾಯಕರ ಜೊತೆಗೆ ಮಾತಾಡಿದ್ರು ಅನ್ನುವಂಥದ್ರ ಬಗ್ಗೆನೂ ಕೂಡ ಸುದ್ದಿ ಇದೆ. ಸೊ ಹಾಗಾಗಿ ಅದಾದ ನಂತರ ನೋಡಿ ವಿಜಯ ಸರ್ಕಾರ ರಚನೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸ್ವತಃ ಬಂದು ಮಾತಾಡಬೇಕಾಯಿತು. ವಿಸಿಕೆ ಮುಖ್ಯಸ್ಥನ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ವತಃ ಮಾತಾಡಿದ್ದಾರೆ. ಸೊ ವಿಜಯ್ಗೆ ಬೆಂಬಲ ನೀಡಬೇಕು ನೀವು ಕೂಡ ಅನ್ನುವಂಥದ್ರ ಬಗ್ಗೆ ವಿಸಿಕೆ ನಾಯಕರ ಜೊತೆಗೆ ಮಾತಾಡಿದ್ದಾರೆ. ಸೊ ಹಾಗಾಗಿ ವಿಸಿಕೆ ಕೂಡ ಒಲವನ್ನು ವ್ಯಕ್ತಪಡಿಸ್ತು. ಸರಿ, ಎಡಪಕ್ಷಗಳನ್ನು ನೋಡೋಣ, ಎಡಪಕ್ಷಗಳು ಏನು ತೀರ್ಮಾನವನ್ನು ಕೈಗೊಳ್ಳುತ್ತೆ, ಎಡಪಕ್ಷಗಳು ಏನು ಹೇಳುತ್ತೋ ಅದರಂತೆ ನಮ್ಮ ನಿರ್ಧಾರವನ್ನು ಕೂಡ ತಿಳಿಸ್ತೀವಿ ಅನ್ನುವಂಥದ್ದನ್ನು ವಿಸಿಕೆ ಕೂಡ ಹೇಳ್ತಾ ಬಂತು. ಸೊ ಖರ್ಗೆ ಮಾತುಕತೆ ಬೆನ್ನಲ್ಲೇ ವಿಸಿಕೆನೂ ಕೂಡ ಈಗ ಬೆಂಬಲವನ್ನು ಕೊಡ್ತೀವಿ ಅನ್ನುವಂಥದ್ದನ್ನ ಒಪ್ಕೊಂಡಿದೆ. ಸೊ ಟಿವಿಕೆ ವಿಜಯಗೆ ಬೆಂಬಲವನ್ನು ಘೋಷಿಸಿದೆ ಈಗ ವಿಸಿಕೆ ಕೂಡ. ಸೊ ಹಾಗಾಗಿ ವಿಸಿಕೆಯಿಂದ ಅಧಿಕೃತ ಘೋಷಣೆ ಆಗೋದಿನ್ನು ಕೂಡ ಬಾಕಿ ಇದೆ. ಬಟ್ ಆಲ್ರೆಡಿ ನಮಗೆ ಲೆಟರ್ ಸಿಕ್ಕಿದೆ ಅನ್ನೋ ರೀತಿಯಲ್ಲೇ ಟಿವಿಕೆಯಿಂದ ಬರ್ತಾ ಇರುವಂತಹ ಮಾಹಿತಿ. ಸೊ ಹಾಗಾಗಿ ಅವರು ಅಧಿಕೃತವಾಗಿ ಘೋಷಣೆ ಮಾಡಬೇಕು ಅಷ್ಟೇ, ಬಟ್ ನಮಗೆ ಆಲ್ರೆಡಿ ಲೆಟರ್ ಸಿಕ್ಕಿದೆ, ಬೆಂಬಲ ಪತ್ರ ನಮ್ಮ ಹತ್ರ ಇದೆ ಅನ್ನುವಂಥದ್ದನ್ನ ಟಿವಿಕೆ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಸೊ ಇದು ನಿಜಾನೇ ಆಗಿದ್ರೆ ಈಗ ನೆಕ್ಸ್ಟ್ 6 ಗಂಟೆಗೇನೋ ರಾಜ್ಯಪಾಲರು ಟೈಮ್ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ 6 ಗಂಟೆಗೆ ಈಗ ವಿಜಯ್ ಅವರು 3ನೇ ಬಾರಿಗೆ ಭೇಟಿ ಆಗ್ತಾರೆ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ, ಯಾವಾಗ ಕಾಂಗ್ರೆಸ್ ಬೆಂಬಲವನ್ನ ಕೊಡ್ತೋ 5 ಶಾಸಕರ ಒಂದು ಬೆಂಬಲವನ್ನ ನಾವು ಟಿವಿಕೆಗೆ ಕೊಡ್ತೀವಿ ಅನ್ನುವಂಥದ್ದನ್ನ ಕಾಂಗ್ರೆಸ್ ಯಾವಾಗ ಡಿಕ್ಲೇರ್ ಮಾಡ್ತೋ, ಅದಾದ ನಂತರ ಕಾಂಗ್ರೆಸ್ ಮೊನ್ನೆ ನಾವು ಗಮನಿಸಿದ್ರೆ ಕಾಂಗ್ರೆಸ್ ಇಂದ ಯಾವುದೋ ಆ ಥರದೊಂದಷ್ಟು ಸ್ಟೇಟ್ಮೆಂಟ್ಗಳು ಬರಲಿಲ್ಲ. ಅವ್ರು ಏನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ರಾಜ್ಯಪಾಲರ ಒಂದು ಏನು ನಡೆ ಇದೆ ಇದನ್ನ ನಾವು ಖಂಡಿಸ್ತೀವಿ, ಪ್ರತಿಭಟನೆ ಮಾಡ್ತೀವಿ, ಈ ರೀತಿ ಮಾಡಬಾರ್ದು, ಅವಕಾಶ ಕೊಡಬೇಕು ಅಂತ. ಆದರೆ ಇನ್ನೂ ಮುಂದುವರೆದು ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರೇ ವಿಸಿಕೆ ಪಕ್ಷದ ಜೊತೆಗೆ ಅವರ ಮುಖಂಡರ ಜೊತೆಗೂ ಕೂಡ ಮಾತಾಡಿ ಟಿವಿಕೆಗೆ ನೀವು ಬೆಂಬಲ ನೀಡಿ ಅನ್ನುವಂಥದ್ರ ಬಗ್ಗೆ ಕನ್ವಿನ್ಸ್ ಮಾಡಿದ್ದಾರೆ. ಎಸ್, ಮಾತಾಡ್ತಾ ಇದ್ರು ನಾವು ಪ್ರತಿನಿಧಿ ಹರೀಶ್ ಡೀಟೇಲ್ಸ್ ಕೊಡ್ತಾ ಇದ್ರು. ಹರೀಶ್, ನೀವು ಹೇಳ್ತಾ ಇದ್ರಿ ಒಂದ್ ಕಡೆ ಸಿಪಿಐ ಮತ್ತು ಸಿಪಿಎಂನ ಒಂದು ಬೆಂಬಲ, ಸೊ ಈ ಗೆಲುವು ಕೂಡ ಅಧಿಕೃತವಾಗ್ತಾ ಇದೆ, ಬಹುಶಃ ಲೆಟರ್ ಕೂಡ ಸಿಕ್ಕಿದಂತೆ ಕಾಣಿಸ್ತಾ ಇದೆ ಈಗ ವಿಜಯ್ ಅವರಿಗೆ. ಬಹುಶಃ 6 ಗಂಟೆಗೆ ಏನು ಟೈಮ್ ಕೊಟ್ಟಿದ್ದಾರೆ, ವಿಜಯ್ ಅವರಲ್ಲಿ ಹೋಗಿ ಮತ್ತೆ ಹಕ್ಕೊತ್ತಾಯವನ್ನ ಮಾಡ್ತಾರೆ. ಬಟ್ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಅನ್ಸಿದ್ದು ವಿಸಿಕೆಯ ನಡೆ. ವಿಸಿಕೆ ಹೇಳ್ತಾ ಬಂತು ಎಡಪಕ್ಷಗಳು ಏನು ಹೇಳುತ್ತೆ ನೋಡೋಣ, ಅವ್ರ ಮೂವ್ಮೆಂಟ್ ನೋಡ್ಕೊಂಡು ನಾವು ನೆಕ್ಸ್ಟ್ ಡಿಸೈಡ್ ಮಾಡ್ತೀವಿ ಅಂತೇಳಿ. ಬಟ್ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಫೀಲ್ಡಿಗೆ ಇಳಿದು ವಿಜಯ್ ಪರವಾಗಿ ಬ್ಯಾಟಿಂಗ್ ಮಾಡಿ ವಿಜಯ್ ಅವರಿಗೆ ನೀವು ಬೆಂಬಲ ಕೊಡಿ ಅಂತ ಹೇಳಿ ಕನ್ವಿನ್ಸ್ ಮಾಡೋದಿದೆಯಲ್ಲ, ಇದು ಸಾಕಷ್ಟು ಒಂದು ಇಂಟ್ರೆಸ್ಟಿಂಗ್ ಆಗಿ ನಡೆದಂಥ ಒಂದು ಬೆಳವಣಿಗೆ. ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ವಿಸಿಕೆ ಅವ್ರನ್ನ ಕನ್ವಿನ್ಸ್ ಮಾಡಿದ್ದಾರೆ ಇಲ್ಲಿ. ಹರೀಶ್. ಹೌದು ರೆಹಮಾನ್, ಇಲ್ಲಿ ಬಹು ಮುಖ್ಯವಾಗಿ ಏನು ಎಡಪಕ್ಷಗಳಿಗೂ ಕೂಡ ಸಾಕಷ್ಟು ಒತ್ತಡ ಇತ್ತು, ಬೆಂಬಲ ಕೊಡಲೇಬೇಕಂತ ಅನಿವಾರ್ಯ ಕೂಡ ಇತ್ತು. ಯಾಕಂತಂದ್ರೆ ಗ್ರೌಂಡ್ ನಲ್ಲಿ ಆ ತರದ ಪರಿಸ್ಥಿತಿ ಇದೆ. ಒಂದ್ ವೇಳೆ ಎಡಪಕ್ಷಗಳು ಬೆಂಬಲ ಕೊಡದೆ ಹೋದ್ರೆ ಒಂದು ದೊಡ್ಡ ಮಟ್ಟದ ವಿರೋಧವನ್ನ ಗ್ರೌಂಡ್ ನಲ್ಲಿ ಕಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಕಾರ್ಯಕರ್ತರುಗಳು ಮತ್ತೆ ಪಕ್ಷದ ಪದಾಧಿಕಾರಿಗಳು ಒತ್ತಡ ಹಾಕ್ತಿದ್ದು ಅಷ್ಟೇ, ವಿಜಯ್ ಅವರಿಗೆ ನೀವು ಬೆಂಬಲ ಕೊಡಿ. ವಿಜಯ್ ಅವರಿಗೆ ಬೆಂಬಲ ಕೊಡದೇ ಇದ್ರೆ ಒಂದು ದೊಡ್ಡ ಯುವ ಸಮುದಾಯದ ವಿರೋಧವನ್ನ ಕಟ್ಕೊಳ್ಬೇಕಾಗತ್ತೆ. ಇಂತಹ ವಿರೋಧವನ್ನ ಪಕ್ಷ ಕಟ್ಕೊಳ್ಬಾರ್ದು, ಟಿವಿಕೆಗೆ ಬೆಂಬಲ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಎಡಪಕ್ಷಗಳ ಪದಾಧಿಕಾರಿಗಳಾಗಿರ್ಬೋದು, ಜೊತೆಗೆ ಕಾರ್ಯಕರ್ತರುಗಳು ಕೂಡ ಇದನ್ನೇ ಒತ್ತಾಯ ಮಾಡ್ತಿದ್ರು. ಮತ್ತೆ ವಿಸಿಕೆ ಪಕ್ಷದ ಕಾರ್ಯಕರ್ತರು ಕೂಡ ಅದನ್ನೇ ಒತ್ತಾಯ ಮಾಡ್ತಿದ್ದಾರೆ. ಇದು ವಿಸಿಕೆ ಪಕ್ಷ ಅಂತಂದ್ರೆ ದಲಿತ ಕೇಂದ್ರಿತ ರಾಜಕಾರಣ ಮಾಡುವಂತಹ ಪಕ್ಷ. ಹೀಗಾಗಿ ಆ ಪಕ್ಷದಲ್ಲೂ ಕೂಡ ಒತ್ತಡ ಹೆಚ್ಚಾಗಿದೆ. ಒಂದ್ ವೇಳೆ ವಿಜಯ್ ಅವರಿಗೆ ಬೆಂಬಲ ಕೊಡದೆ ಹೋದ್ರೆ ಮುಂದೆ ಕಷ್ಟ ಆಗುತ್ತೆ. ಯುವಕರು ವಿಸಿಕೆ ಪಕ್ಷದ ವಿರುದ್ಧ ತಿರುಗಿ ಬೀಳುವಂತಹ ಸಾಧ್ಯತೆ ಇದೆ. ಹೀಗಾಗಿ ವಿಜಯ್ ಅವರು ಬೆಂಬಲ ಕೇಳಿದ್ದಾರೆ ಅಂತಂದ್ರೆ ವಿಜಯ್
ಬೆಂಬಲವನ್ನ ಕೊಡಿ. ಯಾಕಂದ್ರೆ ವಿಜಯ್ ಅವರು ಬಿಜೆಪಿ ಜೊತೆ ಕೂಡ ಹೋಗ್ತಾ ಇಲ್ಲ, ಸೈದ್ಧಾಂತಿಕ ವಿರೋಧ ಬಿಜೆಪಿ ಜೊತೆಗೆ ಇದೆ ಅನ್ನುವಂತದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಡಿಎಂಕೆ ಎಐಎಡಿಎಂಕೆ ಜೊತೆ ರಾಜಕೀಯ ವಿರೋಧ ಇದೆ, ಆದ್ರೆ ಸೈದ್ಧಾಂತಿಕ ವಿರೋಧ ಇಲ್ಲ. ಬಿಜೆಪಿ ಜೊತೆಗೆ ಸೈದ್ಧಾಂತಿಕ ವಿರೋಧ ಇದೆ ಅಂತ ವಿಜಯ್ ಅವರು ಈಗಾಗಲೇ ಚುನಾವಣಾ ಪ್ರಚಾರದಲ್ಲಿ ಹೇಳಿರೋದ್ರಿಂದ ಮತ್ತೆ ವಿಸಿಕೆ ಆಗ್ಲಿ ಅಥವಾ ಎಡಪಕ್ಷಗಳಾಗ್ಲಿ ಬೆಂಬಲ ಕೊಡೋದಕ್ಕೆ ಯಾವುದೇ ರೀತಿಯ ಅಂತ ಅಡ್ಡಿ ಬರೋದಿಲ್ಲ. ಎನ್ಡಿಎ ಪಾರ್ಟ್ನರ್ ಆಗಿಲ್ದಲೇ ಇರೋದ್ರಿಂದ ಆ ಎಡಪಕ್ಷಗಳು ಜೊತೆಗೆ ವಿಸಿಕೆ ಕೂಡ ಬೆಂಬಲವನ್ನ ಕೊಡಲೇಬಹುದಾಗಿದೆ. ಮತ್ತೆ ಸೈದ್ಧಾಂತಿಕವಾಗಿ ಎಲ್ಲ ವಿಚಾರಗಳು ಒಂದೇ ರೀತಿಯಾಗಿರೋದ್ರಿಂದ ಟಿವಿಕೆ ಪಕ್ಷಕ್ಕೆ ಎಡಪಕ್ಷಗಳು ಮತ್ತೆ ವಿಸಿಕೆ ಪಕ್ಷ ಬೆಂಬಲ ಕೊಡುವಂತಹದ್ದು ಸ್ಪಷ್ಟ ಆಗಿತ್ತು. ಆದ್ರೆ ಪಕ್ಷದ ಒಳಗೆ ಇದು ಚರ್ಚೆ ಆಗಬೇಕಾಗಿತ್ತು. ಈಗ ಟಿವಿಕೆ ಜೊತೆ ಹೋದ್ರೆ ಪಕ್ಷದ ಭವಿಷ್ಯ ಏನು ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆ ಆಗಬೇಕು. ಯಾಕಂದ್ರೆ ಒಂದು ದೊಡ್ಡ ಪಕ್ಷ ಡಿಎಂಕೆ ಜೊತೆ ಇಷ್ಟು ಸುದೀರ್ಘವಾದ ಮೈತ್ರಿಯನ್ನ ಕಡಿಸ್ಕೊಂಡು ಬರಬೇಕು ಅಂತಂದ್ರೆ ಕೆಲವೇ ಗಂಟೆಗಳಲ್ಲಿ ಅದನ್ನ ನಿರ್ಧಾರ ಮಾಡೋದಕ್ಕಾಗಲ್ಲ. ಸಾಕಷ್ಟು ಚರ್ಚೆಗಳು ನಡಿಬೇಕಾಗುತ್ತೆ. ಮತ್ತೆ ಡಿಎಂಕೆಯ ವಿರೋಧವನ್ನು ಕೂಡ ಅವರು ಕಟ್ಕೊಳ್ಬಾರದು. ಮತ್ತೆ ಇಷ್ಟು ವರ್ಷಗಳ ಕಾಲ ಎಡಪಕ್ಷಗಳನ್ನ ಮತ್ತೆ ವಿಸಿಕೆ ಪಕ್ಷವನ್ನ ಡಿಎಂಕೆ ತನ್ನ ಜೊತೆಗೆ ಕರ್ಕೊಂಡು ಬಂದಿರುವಂತಹದ್ದು. ಹೀಗಾಗಿ ಡಿಎಂಕೆಯ ಒಂದು ಅಭಿಪ್ರಾಯವನ್ನು ಕೂಡ ಈ ಪಕ್ಷಗಳು ಕೇಳಬೇಕಾಗಿತ್ತು. ಹಾಗಾಗಿ ಇಷ್ಟು ಸುದೀರ್ಘವಾದಂತಹ ಚರ್ಚೆಗಳು ಆದ್ಮೇಲೆ ಈಗ ಎಡಪಕ್ಷಗಳು ಮತ್ತೆ ವಿಸಿಕೆ ಪಕ್ಷ ಟಿವಿಕೆಗೆ ಬೆಂಬಲ ಕೊಡೋದ್ರ ಬಗ್ಗೆ ಯೋಚನೆಯನ್ನ ಮಾಡಿರುವಂತಹದ್ದು. ಈಗ ಅಧಿಕೃತವಾಗಿ ಸಿಪಿಐ ಪಕ್ಷ ಟಿವಿಕೆಗೆ ಘೋಷಣೆಯನ್ನ ಮಾಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಪಿಐಎಂ ಪಕ್ಷ ಕೂಡ ಟಿವಿಕೆಗೆ ಬೆಂಬಲವನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಎಡಪಕ್ಷಗಳು ಈ ಬೆಂಬಲವನ್ನ ಘೋಷಣೆ ಮಾಡಿರೋದ್ರಿಂದ ವಿಸಿಕೆ ಪಕ್ಷವು ಕೂಡ ಟಿವಿಕೆಗೆ ಬೆಂಬಲ ನೀಡುವಂತಹ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ. ಯಾಕಂತಂದ್ರೆ ಟಿವಿಕೆ ನಾಯಕ ತಿರು ತೋಳ್ಮಾವಣ್ಣನವರು ಕೂಡ ಹೇಳಿದ್ರು, ಎಡಪಕ್ಷಗಳು ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತವೆ ಆ ನಿರ್ಧಾರಕ್ಕೆ ನಾನು ಬದ್ಧನಾಗಿರ್ತೀನಿ. ಎಡಪಕ್ಷಗಳು ಟಿವಿಕೆಗೆ ಬೆಂಬಲವನ್ನ ಕೊಟ್ಟಿದೆ ಅದಲ್ಲಿ ನಾವು ಕೂಡ ಬೇಷರತ್ತಾದ ಬೆಂಬಲವನ್ನ ಟಿವಿಕೆಗೆ ಕೊಡ್ತೀವಿ ಅನ್ನುವಂತಹದನ್ನ ವಿಸಿಕೆ ನಾಯಕರು ಹೇಳಿದ್ರು. ಅದೇ ರೀತಿಯಾಗಿ ಈಗ ಎಡಪಕ್ಷಗಳು ಟಿವಿಕೆಗೆ ಬೆಂಬಲವನ್ನ ಕೊಟ್ಟಿವೆ. ವಿಸಿಕೆ ನಾಯಕ ಕೂಡ ಈ ಟಿವಿಕೆಗೆ ಬೆಂಬಲವನ್ನ ಕೊಡುವಂತ ಸಾಧ್ಯತೆ ಇದೆ. ಬೆಂಬಲ ಪತ್ರವನ್ನ ತೆಗೆದುಕೊಂಡು ವಿಜಯ್ ಅವರು ಲೋಕಭವನಕ್ಕೆ ತೆರಳುತ್ತಾರೆ. ಅಲ್ಲಿ ರಾಜ್ಯಪಾಲರಿಗೆ ತಮ್ಮ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಹಕ್ಕನ್ನ ಮಂಡಿಸ್ತಾರೆ. ಆಗ ರಾಜ್ಯಪಾಲರು ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಅವಕಾಶವನ್ನ ಕೊಡ್ಲೇಬೇಕಾದಂತ ಅನಿವಾರ್ಯ ಸ್ಥಿತಿ ಈಗ ಬಂದಿದೆ. ರೈಟ್, ಮಾತಾಡ್ತೇನೆ ನಾನು. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.